ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನಮ್ಮ ಸೆಕ್ಷುವಲ್ ಎನರ್ಜಿನ ಹೇಗೆ ಓಜಸ್ ಎನರ್ಜಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಬೇಸಿಕಲಿ ಯಾವುದೇ ವಿಷಯದಲ್ಲೂ ನಾವು ಇದನ್ನ ಅಳವಡಿಸ್ಕೊಳ್ಬೇಕಾಗಿರುವಂಥ ವಿಷಯ ಏನು ಅಂದರೆ, ನಾವು ಏನು ನೋಡ್ತೀವಿ ಅದನ್ನ ಯೋಚನೆ ಮಾಡ್ತೀವಿ. ನಾವು ಏನು ಯೋಚನೆ ಮಾಡ್ತೀವಿ ನಾವು ಅದು ಆಗ್ತಾ ಇರ್ತೀವಿ. ನಾವು ಏನು ಮಾತಾಡ್ತಾ ಇರ್ತೀವಿ ನಾವು ಅದು ಆಗಿರ್ತೀವಿ. ಇದು ಎಲ್ಲ ವಿಷಯದಲ್ಲೂ ಬೇಸಿಕ್ ಅನ್ನುವಂಥದ್ದು. ಇದನ್ನ ಇವತ್ತಿನ ಟಾಪಿಕ್ಗೆ ಹೇಗೆ ಅನ್ನೋಂಥದ್ದನ್ನ ನೋಡೋಣ. ಯಾವ ರೀತಿಯಾದಂಥ ವಿಡಿಯೋ ಕಂಟೆಂಟ್ಗಳನ್ನ ನಾವು ನೋಡ್ತೀವಿ, ನಾವು ಅದನ್ನೇ ಯೋಚನೆ ಮಾಡ್ತೀವಿ, ನಾವು ಅದು ಆಗ್ತಾ ಇರ್ತೀವಿ ಅಲ್ವಾ. ಸೊ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನೆಗೆಟಿವ್ ಸೆಕ್ಷುವಲ್ ಕಂಟೆಂಟ್ಸ್ ಅನ್ನೋದು ತುಂಬ ಹೋಗಿದೆ. ಸೊ ಎನಿ ಟೈಮ್ ನಿಮ್ಮ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಆ ಥರ ವಿಡಿಯೋ ಬಂದರೆ ಅದನ್ನು ನಾಟ್ ಇಂಟ್ರೆಸ್ಟೆಡ್ಗೆ ಹಾಕಿ, ರಿಪೋರ್ಟ್ ಮಾಡಿ, ತೆಗೆದುಹಾಕಿ ಅದನ್ನು. ಇದು ನಾವು ಉದ್ಧಾರ ಆಗೋದಕ್ಕೆ, ಈ ಚೇಂಜಸ್ ನಮ್ಮ ಲೈಫ್ನಲ್ಲಿ ಬರಬೇಕು ಅನ್ನೋಂಥದ್ದನ್ನು ಫಸ್ಟು ತಿಳ್ಕೊಳ್ಳಿ. ಇದನ್ನೆಲ್ಲ ಕೆಲವು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕಾಗತ್ತೆ. ಸೊ ಈ ರೀತಿ ವಿಡಿಯೋಸ್ ಬಂದಾಗ ನಾಟ್ ಇಂಟ್ರೆಸ್ಟೆಡ್ಗೆ ಹಾಕಿ, ರಿಪೋರ್ಟ್ ಮಾಡಿ, ತೆಗೆದುಹಾಕಿ. ಸೆಕೆಂಡ್ ಪಾಯಿಂಟ್ ಬಂದು, ಎದುರುಗಡೆ ಒಂದು ಹೆಣ್ಣು ಬಂದಾಗ ಯಾವ ರೀತಿಯಲ್ಲಿ ನೋಡ್ತೀರಾ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ. ಮನೆ ಹೆಣ್ಮಕ್ಳನ್ನ ಎಲ್ಲರೂ ತುಂಬ ಚೆನ್ನಾಗಿ ಗೌರವದಿಂದ ನೋಡ್ತಾರೆ. ಸೊ ಹೊರಗಿನ ಹೆಣ್ಮಕ್ಳನ್ನ ಹೇಗೆ ನೋಡ್ತಾ ಇದ್ದೀರಾ ಅನ್ನೋಂಥದ್ದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ನೀವು ಯಾರಿಗೂ ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ನಿಮಗೆ ನೀವು ತಿಳ್ಕೊಳ್ಳಿ. ಕೆಟ್ಟದಾಗಿ ನೋಡ್ತಾ ಇದ್ದೀನಿ ಅಂತಂದ್ರೆ, ಬ್ಯಾಡ್ ಫೀಲಿಂಗ್ಸ್ ಬರ್ತಾ ಇದೆ ಅಂತಂದ್ರೆ, ಜಸ್ಟ್ ಫೀಲಿಂಗ್ಸ್ನ ಅಬ್ಸರ್ವ್ ಮಾಡಿ. ಹೌದು, ನಾನು ಕೆಟ್ಟದಾಗಿ ನೋಡ್ತಾ ಇದ್ದೀನಿ, ಇದು ತಪ್ಪು. ಯಾಕೆಂದ್ರೆ ಇವತ್ತು ನೀವು ಬೇರೆ ಹೆಣ್ಮಕ್ಳನ್ನ ಕೆಟ್ಟದಾಗಿ ನೋಡಿದ್ರೆ ಬೇರೆ ಹೆಣ್ಮಕ್ಳು ನಿಮ್ಮನೆ ಹೆಣ್ಮಕ್ಳನ್ನ ಕೆಟ್ಟದಾಗಿ ನೋಡ್ಬೋದಲ್ವಾ. ಅದನ್ನು ಕೂಡ ಒಂದು ಇಟ್ಕೊಳ್ಳಿ. ಕರ್ಮ ಆಲ್ವೇಸ್ ರಿಟರ್ನ್. ಆದ್ರಿಂದ ಇದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಬೇರೆ ಹೆಣ್ಮಕ್ಳನ್ನ ನೋಡ್ಬೇಕಾದ್ರೆ ಅವರ ಮುಖ, ಕಣ್ಣು ಅಥವಾ ಕಾಲನ್ನ ನೋಡಿ ಮಾತಾಡಿ, ಇಲ್ಲ ಬೇರೆ ಕಡೆ ನೋಡಿ ಮಾತಾಡಿ. ಬೇರೆ ಆ ಕಡೆ ತಿರ್ಕೊಂಡು ಎಲ್ಲೋ ಮಾತಾಡಿ. ಯಾಕೆಂದ್ರೆ ನಾವು ಹೆಣ್ಮಕ್ಳು ತುಂಬಾ ಸೆನ್ಸಿಟಿವ್ ಇರ್ತೀವಿ. ಎದುರಿಗಿರೋ ವ್ಯಕ್ತಿ ನಮ್ಮನ್ನ ಹೇಗ್ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ಬಿಡತ್ತೆ. ಯಾವಾಗ ಒಂದು ಗಂಡು ನಮ್ಮನ್ನ ಗೌರವದಿಂದ ನೋಡ್ತಾರೋ ನಾವು ಕೂಡ ಅವರನ್ನ ಹಾಗೆ ಗೌರವಿಸ್ತೀವಿ. ಯಾವಾಗ ಹೆಂಗಸರು ಒಬ್ಬ ಗಂಡಸನ್ನ ಗೌರವಿಸ್ತಾರೆ, ಅವಾಗ ನಿಜವಾಗ್ಲೂ ಅವರು ಎಲ್ಲ ರೀತಿಯಲ್ಲೂ ಫೈನಾನ್ಷಿಯಲಿ ಆಗಿರಬಹುದು, ಲೈಫ್ನಲ್ಲಿ ಉದ್ಧಾರ ಆಗೋದಿರ್ಬೋದು, ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗೋದಿರ್ಬೋದು, ಆ ರೀತಿ ಜೀವನದಲ್ಲಿ ಬೆಳೀತಾ ಹೋಗ್ತಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾರಲ್ಲ, ಎಲ್ಲಿ ಹೆಣ್ಣನ್ನ ಯಾರು ಗೌರವಿಸ್ತಾರೆ ಅವರ ಲೈಫ್ನಲ್ಲೇ ಅಷ್ಟು ಬದಲಾಗತ್ತೆ. ಅಂದ್ರೆ ಅಲ್ಲಿ ದೇವತೆಗಳು ನಲಿತಾರೆ ಅಂತಾರೆ. ದೇವತೆಗಳು ಎಲ್ಲಿರ್ತಾರೆ ಅವ್ರ ಲೈಫ್ ಖಂಡಿತ ಬದಲಾಗತ್ತೆ. ನಾನು ಹೇಳೋ ಅಂತ ಪ್ರತಿ ಚೇಂಜಸ್ನ ನಿಮ್ಮ ಲೈಫ್ನಲ್ಲಿ ತಂದಿ ಅಂದ್ರೆ ಖಂಡಿತ ನಿಮ್ಮ ಲೈಫ್ ಯಾವ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗತ್ತೆ ಅನ್ನೋದನ್ನು ಕೂಡ ನೀವು ನೋಡಬಹುದಾಗಿದೆ. ನೆಕ್ಸ್ಟ್ ಬಂದು, ಮದುವೆ ಆದ ನಂತರ ನೆಗೆಟಿವ್ ಥಾಟ್ಸ್ ಬಂದಾಗ, ಮದುವೆ ಆದ ನಂತರ ನನ್ನ ಪಾರ್ಟ್ನರ್ ಜೊತೆ, ನನ್ನ ಗಂಡ ಅಥವಾ ಹೆಂಡತಿ ಜೊತೆಯಲ್ಲಿ ಮಾತ್ರ ನಾನು ಸಂಸಾರದ ಸಂಬಂಧವನ್ನ ಇಟ್ಕೊಳ್ತೀನಿ ಅನ್ನುವಂಥದ್ದು ಪ್ರತಿ ಸಲ ನಿಮಗೆ ನೀವು ಹೇಳ್ಕೊಳ್ಳಿ. ನೆಕ್ಸ್ಟ್ ಬಂದು, ಅನೈತಿಕ ಸಂಬಂಧ ಆಲ್ರೆಡಿ ಇತ್ತು, ಅದರಿಂದ ಹೊರಗೆ ಬನ್ನಿ. ಆ ಒಂದು ಚಾಪ್ಟರ್ನ ಕ್ಲೋಸ್ ಮಾಡಿ, ಆ ವ್ಯಕ್ತಿಯನ್ನ ನಿಮ್ಮ ಲೈಫಿಂದ ತೆಗೆದುಹಾಕಿ. ಮೊಬೈಲಲ್ಲಿ ಅವ್ರ ನಂಬರ್ ಎಲ್ಲಾನು ಬ್ಲಾಕ್ ಮಾಡಿ ಹಾಕಿ, ಕಂಪ್ಲೀಟ್ಲಿ ಅವರನ್ನ ನಿಮ್ಮ ಲೈಫಿಂದ ತೆಗೆದುಹಾಕಿ. ಕುತ್ಕೊಂಡು ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆ ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡಿ, ಸಾಲ್ವ್ ಮಾಡಿಕೊಂಡು ನಿಮ್ಮ ಸಂಸಾರವನ್ನ ಸರಿ ಮಾಡ್ಕೊಳ್ಳಿ. ನಿಮ್ಮ ಪಾಸ್ಟಲ್ಲಿ ಹಿಂಗಾಗಿತ್ತು, ಅಫೇರ್ ಇತ್ತು ಅಂತ ನಿಮ್ಮ ಗಂಡ ಹೆಂಡತಿ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಪರ್ಸ್ನಲಿ ನಿಮ್ಮ ಜೊತೆ ಏನು ಪ್ರಾಬ್ಲಮ್ ಇದೆ ನಿಮ್ಮ ಪಾರ್ಟ್ನರ್ ಜೊತೆ, ಅದನ್ನ ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ನಿಮ್ಮ ಸಂಬಂಧನ ಚೆನ್ನಾಗಿ ಮಾಡ್ಕೊಳ್ಳಿ. ಅದರಿಂದ ಕೂಡ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್ ಬಂದು, ತಪ್ಪು ಆಲೋಚನೆ ಬಂದಾಗೆಲ್ಲಾನು ಕೂಡ ಅಬ್ಸರ್ವ್ ಮಾಡಿ. ಓಕೆ, ನೆಗೆಟಿವ್ ಥಾಟ್ಸ್ ಬರ್ತಿದೆ, ಓಕೆ, ದೆನ್ ಈ ಥಾಟ್ ನಂದಲ್ಲ ಅಂತ ಅದನ್ನ ನೀವು ರಿಜೆಕ್ಟ್ ಮಾಡಿ. ಸೇ ನೋ, ಈ ಥಾಟ್ ನಂದಲ್ಲ, ನೋ ಅಲ್ಲ ಅನ್ನುವಂಥದ್ದು ಥಾಟ್ಸ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಥಾಟ್ ನಂದಲ್ಲ, ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಅಂತ 3 ಸಲ ಡಿಲೀಟ್ ಅಂತ ಹೇಳಿ. ಡಿಲೀಟ್ ಮಾಡಿರೋ ಖಾಲಿ ಜಾಗದಲ್ಲಿ ರೀಪ್ಲೇಸ್ ಏನಾದರೂ ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ನೀವು ಯಾರನ್ನ ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಆ ವ್ಯಕ್ತಿಯನ್ನ ಅಲ್ಲಿ ರೀಪ್ಲೇಸ್ ಮಾಡಿ. ಅದು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಅಥವಾ ನೀವು ಪೂಜಿಸುವಂತ ಯಾವುದೇ ದೇವರಾಗಿರಬಹುದು. ಯಾಕೆಂದ್ರೆ
ತಪ್ಪಾಗಿ ನೋಡ್ತಾ ಇರುವಂತ ಆ ಒಂದು ಎನರ್ಜಿ ತುಂಬಾ ನೆಗೆಟಿವ್ ಫ್ರೀಕ್ವೆನ್ಸಿ. ಆದ್ರೆ ನೀವು ಪ್ರೀತಿಸುವಂತ ಆ ನಿಜವಾದ ಪ್ರೀತಿ ಇರುವಂತ ಆ ನಿಜವಾದ ಪ್ರೀತಿ ಫ್ರೀಕ್ವೆನ್ಸಿ ತುಂಬಾ ಹೈ ಅಲ್ಲಿರುತ್ತೆ. ಆದ್ರಿಂದ ಈ ಪ್ರಾಬ್ಲಮ್ ಇಂದ ನೀವು ಹೊರಗೆ ಬರೋದಕ್ಕೆ ಖಂಡಿತ ನಿಮ್ಗೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ನನ್ನ ಲೈಫಲ್ಲಿ ಈ ತರ ಅಫೇರ್ ಇಟ್ಕೊಂಡಿದ್ದೆ, ಆಗೋಯ್ತು. ಆದ್ರೆ ಈಗ ನಾನು ಅದರಿಂದ ಹೊರಗೆ ಬಂದಿದ್ದೀನಿ. ಆದ್ರೆ ಆ ಗಿಲ್ಟ್ ಇಂದ ನಾನು ಹೊರಗೆ ಬರ್ತಾ ಇಲ್ಲ, ಬರಕ್ ಆಗ್ತಾ ಇಲ್ಲ. ಅಪರಾಧ ಬೋಧೆ, ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಮನ್ಸು ಹಿಂಡುತ್ತಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ನೀವು ಯಾರ ಹತ್ರನೂ ಈ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಯಾರು ನಿಮ್ಮನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಕುತ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಭಗವಂತನ ಹತ್ರ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಹಿಂಗಿತ್ತು, ಹಿಂಗ್ ಆಗೋಯ್ತು, ಸಾರಿ, ನನಗೆ ಗೊತ್ತಾಗ್ಲಿಲ್ಲ, ತಪ್ಪಾಯ್ತು, ಆ ಸಿಚುವೇಶನ್ ಹಂಗಿತ್ತು, ನನಗೆ ಗೊತ್ತಾಗ್ಲಿಲ್ಲ, ಏನೋ ಆಯ್ತು, ತಪ್ಪಾಯ್ತು ಭಗವಂತ ಕ್ಷಮಿಸ್ಬಿಡು ಅಂತ ಸಂಪೂರ್ಣ ಪಶ್ಚಾತ್ತಾಪ ಪಟ್ಟು ನೀವು ಭಗವಂತನ ಹತ್ರ ಸಾರಿ ಕೇಳಿ. ನನ್ನ ಗಂಡ ಅಥವಾ ಹೆಂಡತಿ ಜೊತೆ ಈ ತರ ಪ್ರಾಬ್ಲಮ್ ಇತ್ತು, ಅದನ್ನ ಸಾಲ್ವ್ ಮಾಡ್ಕೊಳ್ದಲೆ ನಾನು ಹಿಂಗ್ ತಪ್ಪು ಮಾಡ್ಬಿಟ್ಟೆ, ನನ್ನ ಗಂಡನ ಜೊತೆ ಅಥವಾ ನನ್ನ ಹೆಂಡತಿ ಜೊತೆ ನನ್ನ ಸಂಸಾರ ಸರಿ ಮಾಡುವಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಜೆನ್ಯೂನ್ಲಿ ನೀವು ಪ್ರಯತ್ನ ಮಾಡಿ, ಖಂಡಿತ ಭಗವಂತ ಸಹಾಯ ಮಾಡ್ತಾರೆ. ಆಮೇಲೆ ನಿಮ್ಮ ಬದಲಾವಣೆ ಅನ್ನುವಂಥದ್ದು, ನೀವು ಕ್ಷಮೆ ಕೇಳುವಂಥದ್ದು, ಪಶ್ಚಾತ್ತಾಪ ಯಾವಾಗ ಗೊತ್ತಾ, ನಾನು ಕಂಪ್ಲೀಟ್ಲಿ ತಪ್ಪು ಮಾಡ್ಬಿಟ್ಟೆ ಅನ್ನೋಂಥ ಅದು ಮನಸ್ಸಿನಲ್ಲಿ ಕೊರೆದು ಅದರಿಂದ ಹೊರಗೆ ಬರಬೇಕು ಅಂತ ಅನ್ಕೊಂಡ ಅದು ನಿಜವಾದ ಬದಲಾವಣೆ ಆಗಿರುತ್ತೆ. ತಪ್ಪಾಯ್ತು ಅಂತ ಕೇಳ್ಕೊಂಬಿಡೋದು, ಮತ್ತೆ ಮತ್ತೆ ಅದೇ ಅವ್ರು ಕಾಲ್ ಮಾಡಿದ್ರು, ಹೆಂಗೋ ನಿಮಗೆ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ರು, ಮತ್ತೆ ನೀವು ಅಲ್ಲೇ ಹೋದ್ರಿ ಅಂದ್ರೆ ಅದು ಪಶ್ಚಾತ್ತಾಪ ಆಗಲ್ಲ. ಅವಾಗ ನಿಮ್ಗೆ ಕ್ಷಮೆ ಸಿಗೋದಿಲ್ಲ. ಸೊ ನೀವು ಬದಲಾಗೋದು ಜೆನ್ಯೂನ್ ಆಗಿರ್ಬೇಕು. ಯಾಕಂದ್ರೆ ನೀವು ಬೇರೆಯವ್ರಿಗೆ ಸುಳ್ಳು ಹೇಳ್ಬೋದೇ ಹೊರತು ನಿಮಗ್ ನೀವು ಸುಳ್ಳು ಹೇಳಕ್ ಆಗೋದಿಲ್ಲ ಅಲ್ವಾ. ಸೊ ಆದ್ರಿಂದ ಪಶ್ಚಾತ್ತಾಪ ಜೆನ್ಯೂನ್ ಆಗಿರ್ಬೇಕು. ಅದರಿಂದ ಖಂಡಿತ ಭಗವಂತ ನಿಮ್ಮನ್ನ ಆ ಪ್ರಾಬ್ಲಮ್ ಇಂದ ಹೊರಗೆ ತೆಗೆದು ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ ಲೈಫ್ ಚೆನ್ನಾಗಿರ್ಬೇಕು ಅಂತ ಜೆನ್ಯೂನ್ಲಿ ನೀವು ಟ್ರೈ ಮಾಡಿದ್ರೆ ಖಂಡಿತ ಇದಕ್ಕೆ ಫಲ ಸಿಗತ್ತೆ. ದೆನ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಬ್ರೆತ್ ವರ್ಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಉಸಿರಾಟದ ಯಾವುದೇ ಇದಿರ್ಬೋದು, ಅದನ್ನ ಪ್ರಾಕ್ಟೀಸ್ ಮಾಡಬಹುದು. ನೆಕ್ಸ್ಟ್ ಸ್ಪೆಷಲಿ ಸೆಕ್ಷುವಲ್ ನೆಗೆಟಿವ್ ಥಾಟ್ ಬಂದಾಗ ನೀವು ಮೆಡಿಟೇಷನ್ನೇ ಮಾಡ್ಬೇಕಾದಾಗಲ್ಲ, ಎನಿ ಟೈಮ್ ನಿಮ್ಗೆ ದಿನದಲ್ಲಿ 24 ಗಂಟೆಲಿ ಯಾವಾಗ್ಲೇ ಥಾಟ್ ಬಂದ್ರು ಸಹ ನಿಮ್ಮ ಮೂಲಾಧಾರ ಚಕ್ರದಿಂದ ಅಂತ ಉಸಿರನ್ನ ಕೆಳಗಿಂದ ಮೇಲೆ ಎಳೆದು ಥರ್ಡ್ ಐ ಮೇಲೆ ಫೋಕಸ್ ಮಾಡಿ. ಹಾಗೆ ಫೋಕಸ್ ಮಾಡೋದ್ರಿಂದ ಸೆಕ್ಷುವಲ್ ಎನರ್ಜಿ ಏನಿದೆ ಅದು ಹೈ ಫ್ರೀಕ್ವೆನ್ಸಿ ಥರ್ಡ್ ಐ ಎನರ್ಜಿಗೆ ಅದು ತೆಗೆದು ಎಳ್ದು ಮೇಲ್ಬಿಟ್ಟಾಗ ಓಜಸ್ ಶಕ್ತಿಗೆ ಟ್ರಾನ್ಸ್ಫಾರ್ಮ್ ಆಗತ್ತೆ. ಅದು ಮೂಲಾಧಾರ ಚಕ್ರದಿಂದ ಥರ್ಡ್ ಐಗೆ ಹೋಗೋದ್ರಿಂದ ಎನ್ಲೈಟನ್ ಆಗೋದಕ್ಕೆ, ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸ್ಗೆ, ಪ್ರತಿಯೊಂದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಸೆಕ್ಷುವಲ್ ಎನರ್ಜಿ ಅನ್ನೋದು ನಮ್ಮ ಸ್ವಂತ ಶಕ್ತಿ. ಅದನ್ನ ಯಾವಾಗ್ಲೂ ಕೆಟ್ಟ ಆಲೋಚನೆಗೆ ಬಿಡ್ದಲೆ ಯಾವಾಗ ಅದನ್ನ ನಾವು ಮೇಲಕ್ಕೆ ಎಳೆದು ಬಿಡ್ತೀವಿ, ಆಗ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸ್ ಕೂಡ ಹೈ ಲೆವೆಲ್ ಅಲ್ಲಿ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಜಸ್ ಶಕ್ತಿ ಜಾಸ್ತಿ ಆಗೋದ್ರಿಂದ ಮುಖದಲ್ಲಿ ಕಳೆ ಬರುವಂಥದ್ದು, ಚಾಮ್ ಬರುವಂಥದ್ದು, ತುಂಬಾ ಗ್ಲೋ ಬರುತ್ತೆ ಫೇಸ್ ಅಲ್ಲಿ, ಮತ್ತೆ ದೇಹ ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ, ಮೂಳೆ ಮಾಂಸಗಳು ಗಟ್ಟಿ ಆಗತ್ತೆ. ಅದರಿಂದ ದಿನ ಪೂರ್ತಿ ನಾವು ಕೆಲಸ ಮಾಡ್ಬೇಕಾದಕ್ಕೆ ಬೇಕಾದಂತ ಸಂಪೂರ್ಣ ದಿನದ ಶಕ್ತಿ ನಮಗೆ ಇದರಿಂದ ಸಿಗತ್ತೆ. ನಮ್ಮ ಸೆಕ್ಷುವಲ್ ಎನರ್ಜಿ ಅಷ್ಟು ಪವರ್ಫುಲ್ ಆದಂಥದ್ದು. ಸೊ ಅದನ್ನ ಯಾವಾಗ್ಲೂ ಕೂಡ ಪಾಸಿಟಿವ್ಲಿ ಅದನ್ನ ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೊಂದು, ಈ ಬದಲಾವಣೆಯಲ್ಲಿ ಹೆಂಗಸರಿಗೂ ಗಂಡಸರಿಗೂ ವ್ಯತ್ಯಾಸ ಇದೆ. ಇವನ್ ಇಲ್ಲಿ ಬುದ್ಧಂದು ಒಂದು ಚಿಕ್ಕ ಕತೆ ಹೇಳ್ತೀನಿ. ಬುದ್ಧ ಎನ್ಲೈಟನ್ ಆದ್ಮೇಲೆ ಯಶೋಧರನ ನೋಡಕ್ ಬರ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ. ವಿತ್ ಹರ್ ಪರ್ಮಿಷನ್ನೇ ಹೋಗಿರುವಂಥದ್ದು ಬುದ್ಧ, ಸಿದ್ಧಾರ್ಥ ಸನ್ಯಾಸ ತಗೊಂಡಿರ್ತಾರೆ. ಅಂಡ್ ಅವರು ಟ್ವಿನ್ ಫ್ಲೇಮ್ ಆಗಿದ್ರಿಂದ ಸಿದ್ಧಾರ್ಥಗೆ ಏನು ಮ್ಯಾಕ್ಸಿಮಮ್ ಟ್ರಾನ್ಸ್ಫಾರ್ಮೇಶನ್ ಆಗೋದು, ಚೇಂಜ್ ಆಗ್ತಾ ಇದ್ರು. ಅವರು ನೆಲದ ಮೇಲೆ ಮಲ್ಕೊಳ್ಳೋದಾಗಿರ್ಲಿ, ಒಂದೊತ್ತು ಉಪವಾಸ ಊಟ ಮಾಡೋದಾಗಿರ್ಲಿ, ಮತ್ತೆ ಸನ್ಯಾಸತ್ವ ತಗೊಂಡಿದ್ದಾಗಿರ್ಲಿ, ಅದೆಲ್ಲ ಯಶೋಧರಾಗೆ ಕನಸಿನಲ್ಲಿ ಗೊತ್ತಾಗೋದು. ಅವ್ರು ಟ್ವಿನ್ ಫ್ಲೇಮ್ ಆಗಿದ್ರಿಂದ ಅಷ್ಟು ಚೆನ್ನಾಗಿತ್ತು ಅವ್ರ ಮಧ್ಯ ಬಾಂಡಿಂಗ್ ಅನ್ನುವಂಥದ್ದು. ಸೊ ಗಂಡ ಅಲ್ಲಿ ನೆಲದ ಮೇಲೆ ಮಲ್ಕೊಂತಾ ಇದಾರೆ ಅಂದಾಗ ಈಕೆನು ಯಶೋಧರ ಕೂಡ ನೆಲದ ಮೇಲೆ ಮಲಗೋದು,
ಗಂಡ ಒಂದೊತ್ತು ಊಟ ಮಾಡ್ತಾ ಇದ್ದಾರೆ, ತಾನು ಒಂದೊತ್ತು ಊಟ ಮಾಡೋದು. ಗಂಡ ಕಾವಿ ವಸ್ತ್ರ ಹಾಕೊಂಡಿದ್ದಾರೆ ಅಂದ್ರೆ ರಾಜಸಿ ಎಲ್ಲ ಒಡವೆ ವಸ್ತ್ರ, ರೇಷ್ಮೆ ವಸ್ತ್ರನೆಲ್ಲ ಬಿಟ್ಬಿಟ್ಟು ಯಶೋಧರ ಕೂಡ ಕಾವಿ ವಸ್ತ್ರ ಹಾಕೊಳ್ತಾರೆ. ಆಗ ಬುದ್ಧ ಬಂದಾಗ ಮಾತಾಡ್ತಾರೆ ಯಶೋಧರ. ಬುದ್ಧ ನೀವು ಇಲ್ಲೇ ಇದ್ದು ಸಾಧನೆ ಮಾಡ್ಬೋದಾಗಿತ್ತಲ್ಲ, ನೀವು ಅಲ್ಲಿ ಹೋಗಿ ಕಾಡ್ಗೋಗಿ ಮಾಡೋವಂಥದ್ದು ಏನಿತ್ತು, ಇಲ್ಲಿ ನಾನು ಕೂಡ ಇಲ್ಲಿ ಹಿಂಗೆ ಬದಲಾಗಿದ್ದೀನಲ್ವಾ ಅಂತಂದಾಗ ಬುದ್ಧ ಹೇಳ್ತಾರೆ, ಹೆಣ್ಣು ಸಂಸಾರದ ಬಂಧನದಲ್ಲಿ ಇದ್ಕೊಂಡು ಯಾವ ಸಾಧನೆ ಬೇಕಿದ್ರು ಮಾಡೋಷ್ಟು ಶಕ್ತಿ ಹೆಣ್ಣಿಗಿದೆ. ಆದ್ರೆ ಗಂಡಿನ ಒಂದು ಥಾಟ್ಸ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಗಂಡಿಗೆ ಎಲ್ಲಾ ಬಂಧನದಲ್ಲಿದ್ದು ಸಾಧನೆ ಮಾಡೋದು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ನಮ್ಮನೆಯಲ್ಲಿ ನಾನೊಬ್ಳೆ ಮಗಳು, ನಾನ್ ದೊಡ್ಡ ಮಗಳು, ನನ್ನ ತಮ್ಮದಿರಿಬ್ರಿದ್ದಾರೆ. ನಮ್ಮ ತಂದೆ ತಾಯಿ ನಮ್ಮ 3 ಜನನ್ನ ಆಲ್ಮೋಸ್ಟ್ ಈಕ್ವಲಿನೆಸ್ ಹಾಕಿದ್ದಾರೆ. ಸ್ವಾತಂತ್ರ್ಯ ಅನ್ನೋದು ನಮ್ಮಮ್ಮ ತುಂಬಾ ನಂಬೋರು, ತುಂಬಾ ಸ್ವಾತಂತ್ರ್ಯ ಕೊಟ್ಟಿದ್ರು ನನಗೆ. ನಮ್ಮ ತಂದೆ ಮಾತ್ರ ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ ಅಂತಂದ್ರೆ ತಮ್ಮನ ಜೊತೆ ಕರ್ಕೊಂಡು ಹೋಗೋರು ಅನ್ನೋರೇ ಹೊರತು ನಮ್ಮ ತಂದೆನೂ ಕೂಡ ಯಾವತ್ತೂ ನನ್ನನ್ನು ತಡೆದಿಲ್ಲ. ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಆದ್ರೆ ಈ ವಿಷಯ ಅಂತ ಬಂದಾಗ ಹೆಣ್ಮಕ್ಳನ್ನ ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿ ಸಾಕೋದು, ನೀನ್ ಹಂಗಿರ್ಬೇಕು ಹಿಂಗಿರ್ಬೇಕು, ಹುಡುಗರ ಜೊತೆ ಮಾತಾಡ್ಬಾರ್ದು, ಕಮ್ಮಿ ಮಾತಾಡ್ಬೇಕು, ಆ ತರ ಎಲ್ಲ ಹೆಣ್ಮಕ್ಳನ್ನ ಸ್ಟ್ರಿಕ್ಟ್ ಆಗಿ ಸಾಕ್ತಾರೆ. ಗಂಡ್ ಮಕ್ಳಿಗೆ ಅಂದ್ರೆ ಕುತ್ಕೊಂಡು ನಮ್ಗೆ ಏನ್ ಹೇಳ್ಕೊಡ್ತಾ ಇರ್ಲಿಲ್ಲ. ಎಲ್ಲಾದ್ರೂ ಹೋಗ್ ಬರ್ಬೇಕಾದ್ರೆ ಆ ವಿಷಯಗಳು ಬರೋದು. ಮತ್ತೆ ಮಕ್ಕಳು ಯಾವತ್ತೂ ದೊಡ್ಡವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಸುತ್ತ ಸಮಾಜನ. ಯಾಕೆಂದ್ರೆ ಮಕ್ಳಿಗೆ ಅಬ್ಸರ್ವೇಷನ್ ಪವರ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಬೇಕಾದ್ರೇನೆ, ಮನೇಲಿ ಮಾತಾಡ್ಬೇಕಾದ್ರೆ ನಾವು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ನಮ್ಮ ತಾಯಿ ಕೂಡ ಹೇಳೋರು, ಹೆಣ್ಮಕ್ಳು ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿರ್ಬೇಕು, ಗಂಡ್ಮಕ್ಳೇನೋ ಅವ್ರು ಎಲ್ಲಿ ತಿರ್ಕೊಂಬಂದ್ರು ಆಗತ್ತೆ, ಹಾಗೆ ಹೀಗೆ ಅನ್ನೋಂಥದ್ದು ತಪ್ಪು. ಖಂಡಿತ ಅದು ತಪ್ಪು. ತಾಯಿ ಆದವ್ರು, ಪೇರೆಂಟ್ಸ್ ಆದವ್ರು ಇಲ್ಲಿ ಈ ವಿಡಿಯೋವನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳೆ ಪ್ರಾರ್ಥನೆ, ದಯವಿಟ್ಟು ಹೆಣ್ಣು ಮಕ್ಳನ್ನ ಗಂಡು ಮಕ್ಳನ್ನ ಒಂದೇ ಸಮ ಬೆಳೆಸ್ರಿ. ಗಂಡು ಮಕ್ಳಿಗೂ ಸಹ ಹೆಣ್ಣು ಮಕ್ಳನ್ನ ಹೇಗೆ ಗೌರವಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟು ಬೆಳೆಸಿ. ಚಿಕ್ಕ ವಯಸ್ಸಿನಿಂದಾನೇ ತಾಯಿಯಾದವರೇ ಈ ಜವಾಬ್ದಾರಿಯನ್ನ ತಗೊಳ್ಬೇಕಾಗತ್ತೆ. ಮೊದಲು ಗಂಡು ಮಕ್ಳಿಗೂ ಸಹ ಹೆಣ್ಣು ಮಕ್ಳನ್ನ ಹೋಗಿ ಬನ್ನಿ ಅಂತ ಮಾತಾಡಿಸ್ಬೇಕು. ಮದುವೆ ಆದ ನಂತರ ನಿನ್ನ ಹೆಂಡತಿಯನ್ನು ಕೂಡ ನೀನ್ ಗೌರವ ಕೊಟ್ಟು ಮಾತಾಡಿಸ್ಬೇಕು ಅನ್ನೋಂಥದ್ದು ಹೇಳ್ಕೊಡ್ಬೇಕು. ಯಾಕೆಂದ್ರೆ ಇನ್ನೊಂದ್ ಮನೆಯಿಂದ ಬಂದಿರೋ ಸೊಸೆ ಕೂಡ ಯಾರ್ದೋ ಮನೆ ಒಂದು ಹೆಣ್ಮಗುನೇ ಅಲ್ವಾ. ನಾವು ಇಲ್ಲಿ ನೋವು ತಿಂದ್ರೆ ನಮ್ ತಂದೆ ತಾಯಿ ಹೇಗ್ ನೋವು ತಿಂತಾರೋ ಹಾಗೆ ನಮ್ಮ ಮನೆಗ್ ಬಂದಿರೋ ಸೊಸೆ ನೋವು ತಿಂದ್ರೆ ಅಲ್ಲಿ ಇನ್ಯಾವುದೋ ಪೇರೆಂಟ್ಸ್ ನೋವು ತಿಂತಾರಲ್ಲ, ಆಗ ನಮ್ಮನೆ ಹೆಣ್ಮಕ್ಳ ಮೇಲೆ ಆ ಕರ್ಮದ ಫಲ ಬೀಳುತ್ತೆ. ನಾವ್ ಇನ್ನೊಂದ್ ಮನೆ ಹೆಣ್ಮಕ್ಳು ಹೊಟ್ಟೆ ಒರೆಸಿದ್ರೆ ನಮ್ಮನೆ ಮಕ್ಳಿಗೆ ಇನ್ಯಾರೋ ಹೊಟ್ಟೆ ಒರೆಸ್ತಾರೆ ಅಲ್ವಾ. ಆದ್ರಿಂದ ಗಂಡು ಮಕ್ಳನ್ನು ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆಗಿ, ಈಕ್ವಲಿ ಸ್ಟ್ರಿಕ್ಟ್ ಆಗೇ ಬೆಳೆಸಿ. ಯಾಕೆಂದ್ರೆ ಇವತ್ತು ನಮ್ಮ ಭಾರತದಲ್ಲಿ ಪ್ರತಿ 6 ನಿಮಿಷಕ್ಕೆ ಒಂದು ರೇಪ್ ಆಗ್ತದೆ ಅನ್ನೋಂಥದ್ದು ಕೇಳಿ ತುಂಬಾನೇ ಹರ್ಟ್ ಆಯ್ತು. ಆಗಿದ್ದನ್ನ ಬದಲಾಯಿಸಕ್ ಆಗಲ್ಲ, ಆದ್ರೆ ನಮ್ ಕೈಯಲ್ಲಿರುವಂತ ಬದಲಾವಣೆ ಮಾಡ್ಬೋದಲ್ವಾ. ಇಲ್ಲಿ ಪೇರೆಂಟ್ಸ್ ಇದಾರ ಅಂತಂದ್ರೆ ನಮ್ಮ ಮಕ್ಕಳನ್ನ ನಾವು ತಿದ್ದಬಹುದಲ್ವಾ. ನಮ್ಮ ಮಕ್ಕಳು ನಾಳೆ ದೇಶದ ಒಳ್ಳೆ ಪ್ರಜೆಗಳನ್ನಾಗಿ ಬೆಳೆಸೋ ಅಂಥದ್ದು ತಂದೆ ತಾಯಿಯ ಜವಾಬ್ದಾರಿ ಅಲ್ವಾ. ನನ್ನ ವಿಡಿಯೋಸು ತುಂಬಾ ಚಿಕ್ಕ ಮಕ್ಕಳಿಂದ 12-13 ವರ್ಷದ ಮಕ್ಕಳಿಂದ ಹಿಡಿದು 45-55 ವರ್ಷದವರೆಗೂ ನೋಡ್ತಾ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ನೋಡ್ತಾ ಇದ್ದೀರಾ. ನಿಮ್ಮ ವಯಸ್ಸಿಗೆ ತಕ್ಕಂಗೆ ಈ ನಾಲೆಡ್ಜನ್ನ ದಯವಿಟ್ಟು ತಗೊಳ್ಳಿ. ನಿಮ್ಮಲ್ಲಿ ಬರುವಂತ ಬದಲಾವಣೆಗಳನ್ನ ಖಂಡಿತ ನೀವು ಬದಲಾಯಿಸ್ಕೊಳ್ತಾ ನಿಮ್ಮ ಫ್ಯಾಮಿಲಿಯಲ್ಲೂ ಆ ಬದಲಾವಣೆಯನ್ನ ತರುವಂತ ಪ್ರಯತ್ನವನ್ನ ಮಾಡಿ. ಅದರಿಂದ ಲೈಫ್ ಖಂಡಿತ ಬದಲಾಗತ್ತೆ. ಗಂಡ್ಮಕ್ಳು ಏನ್ ಮಾಡಿದ್ರು ಸರಿ ಅನ್ನೋಂಥದ್ದನ್ನ ಫಸ್ಟ್ ಮಾತಾಡೋದ್ ಬಿಡಿ. ಅದರಿಂದನೇ ಇವತ್ತು ರೇಪ್ ಕೇಸಸ್ ಇಷ್ಟ ಆಗ್ತಾ ಇರೋವಂಥದ್ದು. ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ವಯಸ್ಸಿಗೆ ತಕ್ಕ ಹಾಗೆ ಸೆಕ್ಷುವಲ್ ಎಜುಕೇಶನ್ ಅನ್ನೋದು ಪೇರೆಂಟ್ಸ್ ಖಂಡಿತ ಕೊಡ್ಬೇಕು. ಮಕ್ಕಳು ತುಂಬಾ ಚಿಕ್ಕವರಿದ್ದಾಗ ಅವ್ರಿಗೆ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ಅನ್ನೋದನ್ನ ಹೇಳ್ಕೊಡ್ಬೇಕು. ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ ಬಂದಿದ್ದಾರೆ ಅಂತಂದಾಗ ಇವಾಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಈ ವಯಸ್ಸಿನಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಅಟ್ರಾಕ್ಟ್ ಆಗೋದು ಈ ವಯಸ್ಸಿನಲ್ಲಿ ಇದು ಕಾಮನ್ ಅನ್ನುವಂಥದ್ದು ಮಕ್ಕಳಿಗೆ ಹೇಳ್ಕೊಡಿ. ನಿಮ್ ಮಕ್ಕಳಿಗೆ ಯಾರೋ ಲವ್ ಲೆಟರ್ ಕೊಟ್ಬಿಟ್ರು ಅಂತಂದ ತಕ್ಷಣ ಅವ್ರನ್ನ ಸ್ಕೂಲ್ ಬಿಡಿಸಿ ಮನೇಲಿ ಭಯ ಪಡಿಸಿ ಇಡೋದು. ಹೆಣ್ಣು ಮಕ್ಳಿಗೆ ಅಷ್ಟೇ ಹೆದರಿಸ್ಬೇಡಿ. ಆ ಭಯ ನೀವು ಮಕ್ಕಳಲ್ಲಿ ಇಟ್ಬಿಟ್ರಿ ಅಂತಂದ್ರೆ ಮಕ್ಕಳು ನಿಮ್ಮ ಹತ್ರ ಓಪನ್ ಅಪ್ ಆಗಲ್ಲ. ಮಕ್ಕಳು ಯಾವಾಗ್ಲೂ ನಿಮ್ ಜೊತೆ ಫ್ರೆಂಡ್ಲಿ ಆಗಿ ಹೊರಗಡೆ ಏನೇ ಆದ್ರೂ ನಿಮ್ಮ ಹತ್ರ ಬಂದು ಹೇಳೋ ಅಷ್ಟು ಫ್ರೀಡಮ್ ಮಕ್ಳಿಗೆ ಕೊಡಿ. ಅಷ್ಟು ಫ್ರೆಂಡ್ಲಿ, ಎಷ್ಟು ಸ್ಟ್ರಿಕ್ಟ್ ಆಗಿರ್ತೀರ ಈಕ್ವಲಿ ಅಷ್ಟೇ ಫ್ರೆಂಡ್ಲಿ ಆಗಿರಿ. ಮಕ್ಕಳು ತಪ್ಪು ಮಾಡಿದಾಗ ಗದ್ರಿ ಬುದ್ಧಿ ಹೇಳಿ ಬದಲಾಯಿಸಿ.
ಮಕ್ಕಳು ಸರಿ ಮಾಡ್ಬೇಕಾದ್ರೆ ಅಥವಾ ಅವ್ರು ಸರಿನೋ ತಪ್ಪೋ ಏನೇ ಮಾಡಿದ್ರು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪ್ರೀತಿಯಿಂದ ಗೈಡೆನ್ಸ್ ಕೊಡಿ ಮಕ್ಳಿಗೆ ಯಾವಾಗ್ಲೂ ಕೂಡ ಚಿಕ್ಕ ವಯಸ್ಸಿನಿಂದಾನೆ. ಈ ಗೈಡೆನ್ಸ್ಗಳು ಪೇರೆಂಟ್ಸ್ ಮನೇಲಿ ಕೊಟ್ಟಿಲ್ಲ ಅಂತಂದ್ರೆ ಮಕ್ಕಳು ಹೊರಗಡೆ ಆಗಿರಬಹುದು ಅಥವಾ ಮೊಬೈಲಲ್ಲಿ ಆಗಿರ್ಬೋದು ಅದನ್ನೆಲ್ಲ ನೋಡಿ ಸರಿಯಾದ ಎಜುಕೇಶನ್ ಇಲ್ದಲೆ ಮಕ್ಕಳು ತಪ್ಪು ದಾರಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಇವತ್ತು ಕ್ರಿಮಿನಲ್ ಕೇಸಸ್ ಎಷ್ಟು ಆಗ್ತಿದೆ ಅನ್ನೋಂಥದ್ದು ನಾವು ಡೈಲಿ ನೋಡ್ತಾ ಇದೀವಿ. ಮತ್ತೆ ಮಕ್ಕಳು ಕಾಲೇಜ್ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ಇದು ಜೀವನದಲ್ಲಿ ಒಂದು ಭಾಗ. ಆಫ್ಟರ್ ಮ್ಯಾರೇಜ್ ಓನ್ಲಿ ವಿತ್ ಯುವರ್ ಪಾರ್ಟ್ನರ್, ಮದುವೆ ಆದ್ಮೇಲೆ ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆ ಇರಬೇಕು ಅನ್ನೋಂಥದ್ದು ಇಬ್ರಿಗೂ ಈಕ್ವಲಿ ಹೇಳ್ಕೊಡ್ಬೇಕು. ಹೆಣ್ಮಕ್ಳು ಆ ನಾಚಿಕೆಯಿಂದ ಸ್ವಲ್ಪ ಗಂಡನ ಜೊತೆ ಓಪನ್ ಅಪ್ ಆಗ್ಬೇಕು ಅನ್ನೋಂಥದ್ದು ಒಂದು ವಯಸ್ಸಿಗೆ ಮಕ್ಕಳು ಬಂದ್ಮೇಲೆ ಅದನ್ನ ಹೆಣ್ಮಕ್ಳಿಗೂ ಸಹ ಹೇಳ್ಕೊಡ್ಬೇಕಾಗತ್ತೆ. ಇಟ್ಸ್ ಎ ಈಕ್ವಲ್ ನಾಲೆಡ್ಜ್. ಗಂಡು ಮಕ್ಳು ಈ ವಿಷಯದಲ್ಲಿ ಅತಿಯಾಗಿ ಹೋಗ್ಬಿಡ್ತಾರೆ. ಹೆಣ್ಮಕ್ಳು ತುಂಬಾ ಇಗ್ನೋರೆನ್ಸ್ ಮಾಡ್ತಾರೆ. ನೋ, ಗಂಡು ಮಕ್ಳು ಅತಿ ಮಾಡೋದು ಕೂಡ ತಪ್ಪು, ಹೆಣ್ಮಕ್ಳು ಇಗ್ನೋರೆನ್ಸ್ ಮಾಡೋದು ಕೂಡ ತಪ್ಪು. ಈಕ್ವಲಿ ಇರಬೇಕು ಅನ್ನುವಂಥದ್ದು. ಆಫ್ಟರ್ ಮ್ಯಾರೇಜ್ ಓನ್ಲಿ ವಿತ್ ಯುವರ್ ಪಾರ್ಟ್ನರ್, ಇದು ಜೀವನದ ಒಂದು ಭಾಗ ಅನ್ನುವಂಥದ್ದು ಗಂಡು ಮಕ್ಳಿಗಾಗ್ಲಿ ಹೆಣ್ಣು ಮಕ್ಳಿಗಾಗ್ಲಿ ವಯಸ್ಸಿಗೆ ತಕ್ಕಂಗೆ ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಕೊಡಿ. ಆಧ್ಯಾತ್ಮ ಸಾಧನೆಯಲ್ಲಿ ಇದು ಏನು ಅನ್ನೋ ಎಷ್ಟು ಪವಿತ್ರವಾದದ್ದು ಅನ್ನೋದನ್ನ ನಾವು ತಿಳ್ಕೊಳ್ತಾ, ನಮ್ಮ ಪೇರೆಂಟ್ಸ್ ನಮ್ಗೆ ಹೇಳ್ಕೊಟ್ಟಿಲ್ಲ, ನಿಜವಾಗ್ಲೂ ನಮ್ಮ ಪೇರೆಂಟ್ಸ್ ಇದನ್ನೆಲ್ಲ ಹೇಳ್ಕೊಟ್ಟಿಲ್ಲ ನನಗೆ, ನಾನ್ ಕಲಿತಾ ಇದ್ದೀನಿ, ನೆಕ್ಸ್ಟ್ ನನ್ನ ಮಕ್ಕಳಿಗೆ ನಾನು ಖಂಡಿತ ಇದನ್ನೇ ಹೇಳ್ಕೊಡ್ತೀನಿ. ಸೆಕ್ಸ್ ಅಂದಿದ ತಕ್ಷಣ ಏನೋ ಅದು ತುಂಬಾ ಕೆಟ್ಟದ್ದು, ಅದು ಮಾತಾಡಬಾರ್ದು, ಹಾಗೆ ಹೀಗೆ ಅನ್ನೋಂಥದ್ದು ಖಂಡಿತ ಹಂಗ್ ಮಾಡಬೇಡಿ. ವಯಸ್ಸಿಗೆ ತಕ್ಕಂಗೆ ಇದು ಜೀವನದ ಒಂದು ಭಾಗ ಅನ್ನೋಂಥದ್ದು ನೀವು ಅಕ್ಸೆಪ್ಟ್ ಮಾಡಿ. ತುಂಬಾ ವಲ್ಗರ್ ಆಗಿ ಕೆಟ್ಟದಾಗಿ ಮಾತಾಡುವಂಥದ್ದಲ್ಲ, ಯಾವುದನ್ನು ಕೂಡ ಲಿಮಿಟ್ ಅಲ್ಲಿ ಇರಬೇಕು. ಈ ವಿಷಯ ಬಂದಾಗ ಮಕ್ಕಳಿಗೆ ನಾನು ಹೇಳ್ಕೊಟ್ಟಷ್ಟು ಹೇಳ್ಕೊಟ್ರೆ ಸಾಕು, ಮಕ್ಕಳು ಅದ್ರ ಮೇಲೆ ಅವ್ರು ಕಲಿತಾರೆ. ಇಟ್ಸ್ ಅ ನೇಚರ್, ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್. ಅದರಿಂದಾನೇ ನಾವು ಕೂಡ ಹುಟ್ಟಿರುವಂಥದ್ದು. ಇದು ದಾಂಪತ್ಯದಲ್ಲಿ ಇದು ಕೂಡ ಒಂದು ಭಾಗ. ಈ ರೀತಿಯಲ್ಲಿ ನೋಡಿದಾಗ ಖಂಡಿತ ಲೈಫ್ನಲ್ಲಿ ಪ್ರತಿಯೊಂದು ಬದಲಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಆಮೇಲೆ ಹೇಳಿದ್ದೀನಲ್ವಾ, ಸೆಕ್ಷುವಲ್ ನೆಗೆಟಿವ್ ಥಾಟ್ ಬಂದಾಗ ಮೂಲಾಧಾರ ಚಕ್ರದಿಂದ ಉಸಿರು ಮೇಲೆತ್ಕೊಂಡು ಹಣೆ ಒಟ್ಟಿರ್ತೀವಲ್ಲ, ಥರ್ಡ್ ಐ ಹತ್ರ ತಂದು ಪ್ರತಿ ದಿನ ಅಲ್ಲ ಪ್ರತಿ ಸಲಿ ಆ ಥರ ನೆಗೆಟಿವ್ ಥಾಟ್ ಬಂದಾಗೆಲ್ಲ ಇಡೋದ್ರಿಂದ ಖಂಡಿತ ನಮ್ಮ ಸೆಕ್ಷುವಲ್ ಎನರ್ಜಿ ತುಂಬಾನೇ ಶಕ್ತಿವಂತವಾದದ್ದು. ಅದು ಒಂದು ಮಗುಗೆ ಜನ್ಮ ಕೊಡುವಂಥದ್ದು, ಒಂದು ಜೀವಕ್ಕೆ ಜನ್ಮ ಕೊಡುವಷ್ಟು ಶಕ್ತಿ ಇದೆ. ಅದನ್ನ ಯಾವಾಗ ನಾವು ಮೇಲೆ ಚಕ್ರಗಳಿಗೆ ಎಳೆದು ಬಿಡ್ತೀವಿ ಆಗ ನಮ್ಮ ಆಧ್ಯಾತ್ಮ ಸಾಧನೆ ಆಗತ್ತೆ. ಸೊ ಇದು ಆಧ್ಯಾತ್ಮವಾಗಿ ಇದು ಎಷ್ಟು ಪವಿತ್ರವಾದಂಥದ್ದು ಅನ್ನೋಂಥದ್ದನ್ನ ನೋಡೋದಕ್ಕೆ ಶುರು ಮಾಡಿದಾಗ ಖಂಡಿತ ಬದಲಾಗತ್ತೆ. ಈ ನೆಗೆಟಿವ್ ಥಾಟ್ಸ್ ಅನ್ನೋದು ಕಂಪ್ಲೀಟ್ಲಿ ಹೋಗಿ ಇದು ಒಂದು ಪವಿತ್ರವಾದಂಥದ ಸೃಷ್ಟಿ ಕ್ರಿಯೆ ಅನ್ನುವಂಥದ್ದು ಗೊತ್ತಾಗತ್ತೆ. ತಿಳ್ಕೊಂಡಿದ್ದನ್ನ ನಿಮ್ಮ ನೆಕ್ಸ್ಟ್ ಜನರೇಷನ್, ನಿಮ್ಮ ಮಕ್ಕಳಿಗೆ ತಿಳಿಸಿ. ಆಗ ಖಂಡಿತ ಸಮಾಜ ಕೂಡ ಕ್ಲೀನ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಈ ಒಂದು ನಮ್ಮ ಮಕ್ಕಳು ನಮ್ಮದೇ ದೇಶದ ಮುಂದಿನ ಪ್ರಜೆಗಳು. ನಮ್ಮ ಮಕ್ಕಳನ್ನ ಸುಮ್ಮನೆ ಏನೋ ಹೆತ್ತಿದೀವಿ, ಸಾಕಿದೀವಿ, ನಾವು ಊಟ ತಿಂಡಿ ಕೊಡ್ತೀವಿ, ಓದಿಸ್ತೀವಿ, ಒಂದಿನ ಮದುವೆ ಮಾಡ್ತೀವಿ, ನಮ್ಮ ಕೆಲಸ ಆಗೋಯ್ತು ಅಲ್ಲ. ಸರಿಯಾದ ಗೈಡೆನ್ಸ್ ಮಕ್ಕಳಿಗೆ ಕೊಡಬೇಕು ಪ್ರತಿಯೊಂದು ವಿಷಯದಲ್ಲೂ ಸಹ. ಯಾಕೆಂದ್ರೆ ನಮ್ಮ ದೇಶದ ಪ್ರಜೆಗಳು ನಮ್ಮ ಮಕ್ಕಳು. ನಮ್ಮ ಆಸ್ತಿ ಮಾತ್ರನೇ ಅಲ್ಲ, ದೇಶದ ಆಸ್ತಿ ಕೂಡ ನಮ್ಮ ಮಕ್ಕಳು. ಈ ಜವಾಬ್ದಾರಿ ಇಟ್ಕೊಂಡು ಇಂಥ ಬದಲಾವಣೆಗಳನ್ನ ತರಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಿದೆ, ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳೇನು ಕಾಮೆಂಟ್ಸ್ನಲ್ಲಿ ಹಾಕಿ. ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಏನು ಅನ್ನೋಂಥದ್ದು ನನಗೆ ತಿಳಿಸಿ. ಮುಂದಿನ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಹುಮ್ಮಸ್ ಬಂದಂಗೆ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯು ಆಲ್.